ನಮ್ಮ ಸಾಫ್ಟ್ವೇರ್ನಲ್ಲಿ ಮೊದಲು ನೀವು ಪ್ರತಿಯೊಂದು ಸೆಟ್ಟಿಂಗ್ಗೂ ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾಗಿತ್ತು. ಉದಾಹರಣೆಗೆ ವ್ಯಾಪಾರ ಪ್ರೊಫೈಲ್, ಪೂರ್ವ ಪ್ರತ್ಯಯ ಮತ್ತು ಅನುಕ್ರಮ ಮತ್ತು ಖಾತೆ ಡೇಟಾವನ್ನು ಮರುಹೊಂದಿಸಿ ಬಳಕೆದಾರ ಪ್ರೊಫೈಲ್ ಅನ್ನು ತೆರೆಯಲು ನೀವು ಮಾಡಬೇಕಾಗಿತ್ತು. ಮತ್ತು ಲೆಫ್ಟ್ ಸೇಫ್ ಗ್ರೇಟ್ ಅಪ್ಲಿಕೇಶನ್ನಲ್ಲಿ ಉತ್ಪನ್ನ ಸೆಟ್ಟಿಂಗ್ಗಳು ಮತ್ತು ಪ್ರಿಂಟ್ ಬಾರ್ಕೋಡ್ ಲೇಬಲ್ ವೈಶಿಷ್ಟ್ಯವು ಸ್ಟಾಕ್ ಆಯ್ಕೆಯ ಅಡಿಯಲ್ಲಿ ಲಭ್ಯವಿತ್ತು ಮತ್ತು ಇಂಟಿಗ್ರೇಷನ್ ಪ್ಲಾನ್ಗಳು ಮತ್ತು ಬೆಲೆ ನಿಗದಿ ಮತ್ತು ಬಳಕೆದಾರ ಮತ್ತು ಸಾಧನಗಳಂತಹ ವೈಶಿಷ್ಟ್ಯಗಳು ಬೂದು ಮೆನುವಿನಲ್ಲಿಯೂ ಲಭ್ಯವಿದ್ದವು. ಮತ್ತು ಸೆಲ್ ಸೆಟ್ಟಿಂಗ್ಗಳ ಆಯ್ಕೆಯು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಮಾತ್ರ ಲಭ್ಯವಿತ್ತು. ಆದರೆ ಈಗ ಸ್ಥಳೀಯ ಬಾವಿ ನಿಯಂತ್ರಣ ಕೇಂದ್ರದ ಹೊಸ ನವೀಕರಣವು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದಿದೆ. ಈಗ ನೀವು ಎಲ್ಲಾ ಮುಖ್ಯ ಸೆಟ್ಟಿಂಗ್ಗಳನ್ನು ಒಂದೇ ಸ್ಥಳದಲ್ಲಿ ಕಾಣುತ್ತೀರಿ. ನಿಯಂತ್ರಣ ಕೇಂದ್ರದಲ್ಲಿ ನೀವು ವೈಶಿಷ್ಟ್ಯಗಳ ಸೆಟ್ಟಿಂಗ್ಗಳನ್ನು ಸುಲಭವಾಗಿ ಬದಲಾಯಿಸಬಹುದು. ಪ್ರಥಮವಾಗಿ ನೀವು ವ್ಯವಹಾರ ವಿಭಾಗವನ್ನು ನೋಡುತ್ತೀರಿ. ಮೊದಲ ಆಯ್ಕೆ ವ್ಯವಹಾರ ಪ್ರೊಫೈಲ್. ನೀವು ವ್ಯವಹಾರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವ್ಯವಹಾರದ ಎಲ್ಲ ವಿವರಗಳು ನಿಮಗೆ ತೋರಿಸಲಾಗುತ್ತವೆ. ಈ ವಿವರಗಳನ್ನು ನೀವು ಇಲ್ಲಿಂದ ಸುಲಭವಾಗಿ ನವೀಕರಿಸಬಹುದು. ನಂತರ ಬಳಕೆದಾರರು ಮತ್ತು ಸಾಧನಗಳು ಬರುತ್ತವೆ. ಅಲ್ಲಿ ನೀವು ಹೊಸ ಬಳಕೆದಾರರನ್ನು ಸೇರಿಸಬಹುದು ಅಥವಾ ತೆಗೆದುಹಾಕಬಹುದು ಮತ್ತು ಅವರ ಅನುಮತಿಗಳನ್ನು ನಿರ್ವಹಿಸಬಹುದು. ನಂತರ ಎರಡನೇ ವಿಭಾಗ ಸೆಟ್ಟಿಂಗ್ಗಳು. ಮೊದಲ ಆಯ್ಕೆ ಉತ್ಪನ್ನ ಸೆಟ್ಟಿಂಗ್ಗಳು. ಅಲ್ಲಿ ಸ್ಟಾಕ್ನಲ್ಲಿರುವ ಉತ್ಪನ್ನಗಳನ್ನು ಬೃಹತ್ ಪ್ರಮಾಣದಲ್ಲಿ ನವೀಕರಿಸಬಹುದು. ಮುಂದೆ ಮಾರಾಟ ಸೆಟ್ಟಿಂಗ್ಗಳಲ್ಲಿ ಪ್ರಮಾಣ ಮಾರಾಟ, ದರ ಪಾವತಿ ಆಯ್ಕೆಗಳು, ವೈದ್ಯರ ವಿವರಗಳು ಮತ್ತು ಬಿಲ್ಲಿಂಗ್ ಅಧಿಸೂಚನೆಗಳನ್ನು ನಿರ್ವಹಿಸಬಹುದು. ನಂತರ ಪೂರ್ವ ಪ್ರತ್ಯಯಗಳು ಮತ್ತು ಅನುಕ್ರಮಗಳು ಬರುತ್ತವೆ. ಅಲ್ಲಿ ನೀವು ಇನ್ವಾಯ್ಸ್ ಸಂಖ್ಯೆಗಳ ಅನುಕ್ರಮವನ್ನು ಹೊಂದಿಸಬಹುದು. ಪ್ರತಿ ಹಣಕಾಸು ವರ್ಷದಲ್ಲಿ ಸ್ವಯಂಚಾಲಿತವಾಗಿ ಹೊಂದಿಸಲಾಗುತ್ತದೆ. ಮುಂದೆ ಯೋಜನೆಗಳು ಮತ್ತು ಬಿಲ್ಲಿಂಗ್ ವಿಭಾಗವನ್ನು ಕಾಣುತ್ತೀರಿ. ಇದು ಯೋಜನೆಗಳು ಮತ್ತು ಬೆಲೆ ಆಯ್ಕೆಗಳನ್ನು ಒಳಗೊಂಡಿದೆ. ಇಲ್ಲಿ ನಿಮ್ಮ ಚಂದಾದಾರಿಕೆ ಯೋಜನೆಗಳನ್ನು ನಿರ್ವಹಿಸಿ ಲಾಗಿನ್ ಸಾಧನಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಇನ್ನಷ್ಟು ರೆಫರ್ ಮತ್ತು ಅರ್ನ್ ವೈಶಿಷ್ಟ್ಯದೊಂದಿಗೆ ನೀವು ಯಾರಿಗಾದರೂ ಸಾಫ್ಟ್ವೇರ್ ಉಲ್ಲೇಖಿಸಿ ಯಶಸ್ವಿ ರೆಫರಲ್ಗೆ 1,000 ಕ್ರೆಡಿಟ್ಗಳನ್ನು ಪಡೆಯಬಹುದು. ನಂತರ ಉಪಯುಕ್ತತೆಗಳಲ್ಲಿ ಏಕೀಕರಣಗಳನ್ನು ನೋಡಬಹುದು. ಇಲ್ಲಿಂದ ನೀವು ನಿಮ್ಮ ವ್ಯವಹಾರವನ್ನು ಮೆಟ್ಕಾರ್ಟ್, ಜೆನೆಕ್ಸ್ ಮತ್ತು ಕ್ಯಾಶ್ ಫ್ರೀ ಪಾವತಿಗಳಂತಹ ಪ್ಲಾಟ್ಫಾರ್ಮ್ಗಳೊಂದಿಗೆ ಸುಲಭವಾಗಿ ಸಂಯೋಜಿಸಬಹುದು. ನಂತರ ಡೇಟಾ ವಲಸೆ ಬರುತ್ತದೆ. ಅಲ್ಲಿ ನೀವು ನಿಮ್ಮ ಎಲ್ಲಾ ವ್ಯವಹಾರ ಡೇಟಾವನ್ನು ಯಾವುದೇ ಇತರ ಸಾಫ್ಟ್ವೇರ್ನಿಂದ ಲೋಕಲ್ ವೆಲ್ಗೆ ಸುಲಭವಾಗಿ ಸ್ಥಳಾಂತರಿಸಬಹುದು. ನಂತರ ಪ್ರಿಂಟ್ ಬಾರ್ಕೋಡ್ ಲೇಬಲ್ಗಳು ಇವೆ. ಅಲ್ಲಿ ನೀವು ಸ್ಟಾಕ್ ಆಗಿ ಬೃಹತ್ ಪ್ರಮಾಣದಲ್ಲಿ ಬಾರ್ಕೋಡ್ಗಳನ್ನು ರಚಿಸಲು ಸಾಧ್ಯವಿದೆ. ಕೊನೆಯ ವಿಭಾಗವು ಬೆಂಬಲವಾಗಿದೆ. ಇಲ್ಲಿ ನೀವು ಮೊದಲು ನನ್ನ ಖಾತೆ ನಿರ್ವಹಣಾಕಾರರನ್ನು ಕಾಣುತ್ತೀರಿ. ಅಲ್ಲಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಹಾಯ ಬೇಕಾದರೆ ಬೆಂಬಲ ತಂಡದ ಸಂಪರ್ಕ ವಿವರಗಳನ್ನು ನೀವು ಕಾಣಬಹುದು. ನಿಮ್ಮ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿಯಲು ನೀವು ಅವರನ್ನು ನೇರವಾಗಿ ಸಂಪರ್ಕಿಸಬಹುದು. ಈ ಪ್ರಕ್ರಿಯೆಯ ನಂತರ ನಿಮಗೆ ಬೆಂಬಲ ಟಿಕೆಟ್ ಅನ್ನು ನೀಡಲಾಗುತ್ತದೆ. ಅದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ನೀವು ಈ ಹಿಂದೆ ಬುಕ್ ಮಾಡಿದ ಎಲ್ಲಾ ಟಿಕೆಟ್ಗಳ ಸ್ಥಿತಿಯನ್ನು ಪರಿಶೀಲಿಸಬಹುದು. ನಂತರ ನೀವು ಖಾತೆ ಡೇಟಾವನ್ನು ಮರುಹೊಂದಿಸುವ ಆಯ್ಕೆಯನ್ನು ನೋಡುತ್ತೀರಿ. ನಿಮ್ಮ ಖಾತೆ ಡೇಟಾವನ್ನು ಸಂಪೂರ್ಣವಾಗಿ ಮರುಹೊಂದಿಸಲು ನೀವು ನಿಮ್ಮ ಪಾಸ್ವರ್ಡ್ ಅನ್ನು ನಮೂದಿಸಬಹುದು. ಹೌದು, ಡೇಟಾ ವಲಸೆಯ ಕುರಿತು ವಿವರವಾದ ವಿಡಿಯೋವನ್ನು ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇವೆ. ಅದನ್ನು ವೀಕ್ಷಿಸಲು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿರಿ ಮತ್ತು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಧಿಸೂಚನೆಯನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿ.